ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜನವರಿ 10ನೇ ತಾರೀಕು ನಮಗೆ ವೈಕುಂಠ ಏಕಾದಶಿ ಬಂದಿದೆ. ಈ ವೈಕುಂಠ ಏಕಾದಶಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಈ ದಿನದ ಮಹತ್ವ ಏನು, ಹಾಗೆಯೇ ನಾವು ಯಾವ ವೃಕ್ಷವನ್ನು ಮುಟ್ಟಿ ಪ್ರದಕ್ಷಿಣೆ ಹಾಕಿ ನಾವು ನಮಸ್ಕಾರ ಮಾಡಿ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಪುರಾಣಗಳ ಪ್ರಕಾರ ವಿಷ್ಣುವು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರ ದರ್ಶನವನ್ನು ನೀಡ್ತಾನೆ. ಆದ್ದರಿಂದ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಇನ್ನು ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಜನವರಿ 9ನೇ ತಾರೀಕು ಗುರುವಾರ ಮಧ್ಯಾಹ್ನ 12:22 ಪ್ರಾರಂಭ ಆಗುತ್ತೆ. ಮರುದಿನ ಅಂದರೆ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10:19 ತನಕ ಇರುತ್ತೆ. ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು 10ನೇ ತಾರೀಕು ಶುಕ್ರವಾರ ಏಕಾದಶಿಯನ್ನು ಆಚರಣೆ ಮಾಡ್ತೀರಿ. ಶುಕ್ರವಾರ ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ಬೆಳಗ್ಗೆನೇ ಬೇಗ ಎದ್ದು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು, ಈ ಸ್ನಾನ ಮಾಡೋ ನೀರಿಗೆ ನೀವು ಒಂದು ಚಿಟಿಕೆ ಆಗಷ್ಟು ಅರಿಶಿನ, ಒಂದು ತುಳಸಿ ದಳ, ಒಂದು ಅರಳಿ ಎಲೆಯನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ನೀವು ಮೊದಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಚಿ ಮಾಡಿಕೊಂಡು, ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಆಗ್ಬೋದು ಅಥವಾ ವಿಷ್ಣುವಿನ ವಿಗ್ರಹ ಇತ್ತು ಅಂದರೆ ಇದಕ್ಕೆ ಹಾಲು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಹೀಗೆ ಮತ್ತು ತುಪ್ಪವನ್ನು ಹಾಕಿ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಇಲ್ಲ ಫೋಟೋ ಇತ್ತು ಅಂದರೆ ಫೋಟೋಗೆ ನೀವು ಆದಷ್ಟು ಹಳದಿ ಬಣ್ಣದ ಹೂಗಳು, ಕೆಂಪು ಬಣ್ಣದ ಹೂಗಳು ಮತ್ತು ತುಳಸಿ ದಳಗಳಿಂದ ನೀವು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ. ಆದಷ್ಟು ಈ ದಿನ ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ. ಹಾಗೆಯೇ ನೀವು ತುಳಸಿ ಕಟ್ಟೆ ಮುಂದೆ ಕೂಡ ಈ ದಿನ ನೀವು ಶುಕ್ರವಾರ ದಿನ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮಲ್ಲೂ ದೀಪವನ್ನು ಹಚ್ಚಬೇಕು. ಇನ್ನು ನೀವು ಪೂಜೆ ಮಾಡೋ ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಶ್ರೀಮನ್ನಾರಾಯಣನ ಜೊತೆ ಮಹಾಲಕ್ಷ್ಮಿಯನ್ನು ನೆನೆದು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಪ್ರಸಾದ ಅಂತ ಬಂದರೆ ಸಿಹಿ ಪೊಂಗಲ್ ಹಾಕ್ಬೋದು, ಹಾಗೆಯೇ ಹೆಸರುಬೇಳೆ ಪಾಯಸ ಹಾಕ್ಬೋದು, ಇನ್ನು ಬಾಳೆಹಣ್ಣು ಹಾಕ್ಬೋದು. ಈ ರೀತಿಯಾಗಿ ಪ್ರಸಾದವನ್ನು ಇಡಬೇಕಾಗತ್ತೆ. ಇನ್ನು ಸಂಜೆ ಅಥವಾ ಬೆಳಗ್ಗೆ ಆದರೂ ಹಾಕ್ಬೋದು ಅಥವಾ ಸಂಜೆ ಆದರೂ ಹಾಕ್ಬೋದು. ಈ ವೃಕ್ಷಕ್ಕೆ ನೀವು ಪೂಜೆ ಮಾಡಿ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಹಾಗೆಯೇ 21 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಆ ವೃಕ್ಷ ಯಾವುದು ಅನ್ನೋದಾದರೆ ಅಶ್ವತ್ಥ ವೃಕ್ಷ, ಹರಳಿ ಮರ ಅಂತ ಕೂಡ ಕರೀತಾರೆ. ಈ ಅರಳಿ ಮರದ ಹತ್ರ ನಾವು ಹೋಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಬೆಳಗ್ಗೆ ಆಯಿತು ಅಂದರೆ ಬೆಳಗ್ಗೆ ಆದರೂ ಪೂಜೆ ಮಾಡಿ, ಅಥವಾ ಸಾಯಂಕಾಲ ಆಯಿತು ಅಂದರೆ ಸಾಯಂಕಾಲ ಆದರೂ ಪೂಜೆ ಮಾಡಬೇಕಾಗತ್ತೆ. ಆದರೆ ಮಿಸ್ ಮಾಡಬಾರ್ದು. ಅರಳಿ ಮರದಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ, ಅದಕ್ಕೋಸ್ಕರ ನಾವು ಅರಳಿ ಮರದ ಹತ್ರ ಹೋಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಮನೆಯಿಂದನೇ ಒಂದು ಮಣ್ಣಿನ ಹಣತೆಯ 2 ಬತ್ತಿಗಳು, ಅಂದರೆ ನಾವು ಯಾವಾಗಲೂ ಒಂದು ಬತ್ತಿ ಹಚ್ಚಲ್ಲ, ಹಾಗಾಗಿ 2 ಬತ್ತಿಗಳನ್ನು ಮತ್ತು ಎಣ್ಣೆ, ಅಂದರೆ ಅದರಲ್ಲೂ ನಮಗೆ ಸಾಸಿವೆ ಎಣ್ಣೆ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೆಲ್ಲ ಸಾಲದಿಂದ ಮುಕ್ತಿ ಹೊಂದಬೇಕು, ತುಂಬಾ ಸಾಲ ಆಗಿದೆ, ಹಣದ ತುಂಬಾ ಸಮಸ್ಯೆ ಆಗಿದೆ ಅನ್ನೋರು ನೀವು ಸಾಸಿವೆ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ಸಾಲದಿಂದ ಮುಕ್ತರಾಗ್ತೀರಾ ಬೇಗ. ಹಾಗಾಗಿ ಸಾಸಿವೆ ಎಣ್ಣೆ, ಹಾಗೆಯೇ ಅರಿಶಿನ, ಕುಂಕುಮ, ಅಗರಬತ್ತಿ ಮತ್ತು ಕರ್ಪೂರ ಇಷ್ಟು ತೊಗೊಂಡೋಗಿ ನೀವು ಅಶ್ವತ್ಥ ವೃಕ್ಷದ ಹತ್ರ ಮತ್ತು ಒಂದು ತಾಮ್ರದ ತಂಬಿಗೆ ತೊಗೊಂಡು ಅದರಲ್ಲಿ ಶುದ್ಧವಾದ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗತ್ತೆ. ನಾವು ಯಾವಾಗಲೂ ಅಶ್ವತ್ಥ ವೃಕ್ಷಕ್ಕೆ ನೀರು ಹಾಕ್ತೀರಿ ಅಂದರೆ ಹಾಗೆ ಬರೀ ನೀರು ಹಾಕಬಾರ್ದು, ಅದ್ರ ಜೊತೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಸೇರಿಸಿ ನೀವು ನೀರನ್ನು ಹಾಕಬೇಕಾಗತ್ತೆ. ಹಾಲು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಬೆಲ್ಲವನ್ನಂತೂ ಹಾಕಲೇಬೇಕಾಗತ್ತೆ. ಬೆಲ್ಲ ಹಾಕಿ ನೀವು ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಇಷ್ಟನ್ನು ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಂಜೆ ಹೋಗ್ತೀನಿ ಅಂದರೆ ಸಂಜೆ ನೀವು 6 ಗಂಟೆ ಮೊದಲೇ, 6 ಗಂಟೆ ನಂತರ ನಾವು ಯಾವುದೇ ಮರಗಳನ್ನು ಮುಟ್ಟಬಾರ್ದು. ಅದಕ್ಕೋಸ್ಕರ ನೀವು 6 ಗಂಟೆ ಒಳಗಡೆ ಹೋಗಿ ಪೂಜೆಯನ್ನು ಮಾಡಬೇಕಾಗತ್ತೆ. ನಿನ್ನ ಮರದ ಹತ್ರ ಹೋಗಿ ಅಲ್ಲೇ ಕೂತ್ಕೊಂಡು ನೀವು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ಅಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪವನ್ನು ಹಚ್ಚಿ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. 21 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಆಗ ಈ ಮಂತ್ರವನ್ನು ಹೇಳ್ಕೊಬೇಕು. ಒಂದೊಂದು ಸಾರಿ ನೀವು ಪ್ರದಕ್ಷಿಣೆ ಹಾಕಬೇಕಂದ್ರೂ ಒಂದೊಂದು ಸಾರಿನೂ ಮಂತ್ರವನ್ನು ಹೇಳಬೇಕಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಹೇಳ್ಕೊತ ಈ ಮಂತ್ರವನ್ನು 21 ಸಾರಿ ಹೇಳ್ಕೊಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತಾ ನೀವು 21 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ನಂತರ ಒಂದು 5 ನಿಮಿಷಗಳ ಕಾಲ ಅಲ್ಲೇ ಕೂತ್ಕೊಂಡು ನೀವು ಅಲ್ಲಿ ಕೇಳ್ಕೊಬೇಕು, ಶ್ರೀಮನ್ನಾರಾಯಣ ನಮ್ಮ ಸಾಲದಿಂದ ಮುಕ್ತಿ ಸಿಗಲಿ ನನಗೆ,
ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ಸಿಗಲಿ ಅಂತ ನೀವು ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ನಿಮಗೇನು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲೇ ಕೂತ್ಕೊಂಡು ನೀವು ಅಶ್ವತ್ಥ ಮರದ ಕೆಳಗಡೆ ಕೂತ್ಕೊಂಡು ಏಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಏಳೋದ್ರಿಂದ ಅದರಲ್ಲೂ ನಿಮಗೆ ವೈಕುಂಠ ಏಕಾದಶಿಯ ದಿನ ನೀವು ಈ ರೀತಿಯಾಗಿ ಏಳ್ಕೊಳ್ಳೋದ್ರಿಂದ ನಿಮಗೆ ವೈಕುಂಠ ಕೂಡ ಪ್ರಾಪ್ತಿ ಆಗುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಈ ಸಾರಿ ನಮಗೆ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಮಿಸ್ ಮಾಡದೆ ಎಲ್ಲರೂ ಈ ವೈಕುಂಠ ಏಕಾದಶಿಯ ದಿನ ಆದಷ್ಟು ಈ ದಿನ ಉಪವಾಸವಿದ್ದು ಪೂಜೆಯನ್ನು ಮಾಡಿ ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳೋಣ. ಹಾಗೆಯೇ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಮಾಡೋದಾಗಲಿ, ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಳೋದು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.